ನಮಸ್ತೆ. ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ನಾನು ಮೇಘಾಲಯದ ಡಾಕ್ಟರ್ ಪದ್ಮಿನಿ ವೈಕುಂಠರಾಯ್. 2023ರಲ್ಲಿ ನನ್ನ ಜೀವನವನ್ನು ಬಹಳವಾಗಿ ಪರಿವರ್ತಿಸಿದ ಒಂದು ಪವಾಡ ಸದೃಶ ಅನುಭವವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಅತ್ಯಂತ ಆರ್ಥಿಕ ಮುಗ್ಗಟ್ಟಿನ ಸಮಯದಲ್ಲಿ, ತಕ್ಷಣಕ್ಕೆ ಒಂದು ನಿರ್ದಿಷ್ಟ ಹಣವು ಬೇಕಾಗಿದ್ದ ಸಮಯದಲ್ಲಿ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನಾನು ಮರೆಯಲಾಗದಂತಹ ಕೊಡುಗೆಯನ್ನು ಆಶೀರ್ವದಿಸಿದರು. ಒಂದು ದಿನ ಆಶ್ಚರ್ಯವಾಗುವಂತೆ ನನಗೆ ಬೇಕಾಗಿದ್ದಷ್ಟೇ ಹಣವು ನನ್ನ ಬ್ಲಾಂಕೆಟ್ ಕೆಳಗೆ ಅಡಗಿಸಿರುವುದನ್ನು ಕಂಡೆ. ಆ ದೈವಿಕ ಕ್ಷಣದಲ್ಲಿ ಸಮಯ ಸ್ಥಿರವಾಗಿತ್ತೆಂದು ಅನಿಸಿತು. ನಾನು ಮೂಕಳಾದೆ. ಈಗಲೂ ಅದನ್ನು ನೆನಪಿಸಿಕೊಂಡರೆ ನನ್ನ ಹೃದಯವು ಒಂದು ಮಿಡಿತವನ್ನು ತಪ್ಪಿಸಿಕೊಳ್ಳುತ್ತದೆ. ನಾನಾಗಲಿ ಅಥವಾ ಇನ್ಯಾರೋ ಅಲ್ಲಿ ಹಣವನ್ನು ಇಟ್ಟಿರಲಿಲ್ಲ. ಯಾರಾದರೂ ಆಕಸ್ಮಿಕವಾಗಿ ಅಥವಾ ಬೇಕಂತಲೇ ಅಲ್ಲಿ ಹಣವನ್ನು ಬಿಟ್ಟಿರಬಹುದೆಂದು ಆಶ್ಚರ್ಯಪಡುತ್ತಾ ವಿವರವಾಗಿ ಹುಡುಕಾಡಿದೆನು. ಆದರೆ ಅದು ಸಾಧ್ಯವಾಗಿರಲಿಲ್ಲ. ನನಗೆ ಹಣದ ಅಗತ್ಯವಿದ್ದಾಗ ಕಾಣದ ದೈವಿಕ ಹಸ್ತಗಳಿಂದ ಎಲ್ಲಿಂದಲೋ ಬಂದು ಅಲ್ಲಿ ಇರಿಸಲ್ಪಟ್ಟಂತೆ ಇತ್ತು. ಇವತ್ತಿಗೂ ಆ ಪವಾಡ ಸದೃಶ ಕ್ಷಣವನ್ನು ನೆನೆಸಿಕೊಂಡರೆ ನನಗೆ ರೋಮಾಂಚನವಾಗುತ್ತದೆ. ನನ್ನ ಹೃದಯವು ಕೃತಜ್ಞತಾಭಾವದಿಂದ ಹೊಕ್ಕಿ ಹರಿಯುತ್ತದೆ. ನನ್ನ ಎಲ್ಲ ಬೇಕುಗಳಿಗೆ ದೈವಕ್ಕೆ ಶರಣಾಗುವುದನ್ನು ಕಲಿತಿದ್ದೇನೆ. ಈ ಪವಿತ್ರ ಅನುಭವವು ಶ್ರೀ ಪರಂಜ್ಯೋತಿ ಭಗವತಿಯವರ ಮಿತಿಯಿಲ್ಲದ ಪ್ರೀತಿ, ಕರುಣೆ ಮತ್ತು ಔದಾರ್ಯದ ಮೇಲಿನ ನನ್ನ ನಿಶ್ಚಲ ನಂಬಿಕೆಯನ್ನು ದೃಢಪಡಿಸಿತು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಪಾದಕಮಲಗಳಲ್ಲಿ ಅನಂತಕೋಟಿ ಪ್ರಣಾಮಗಳು.